ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ನೋಟ್ ಪ್ಯಾಡ್ ಅಲ್ಲಿ ನಾವು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಮತ್ತು ನೋಟ್ ಪ್ಯಾಡ್ ಅನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಮತ್ತು ಯಾವಾಗ ಯೂಸ್ ಮಾಡ್ತೀವಿ ಅಂತ ನಾವು ಇವತ್ತು ನೋಡೋಣ. ಸರ್ಚ್ ಬಾರ್ ಅಲ್ಲಿ ನಾವು ಸರ್ಚ್ ಮಾಡಬೇಕಾಗುತ್ತೆ ನೋಟ್ ಪ್ಯಾಡ್. ನೀವು ಇಲ್ಲಿ ನೋಡ್ತಾ ಇರಬಹುದು, ನಾವು ರೀಸೆಂಟ್ ಆಗಿ ಓಪನ್ ಮಾಡಿರುವಂತಹ ಯಾವುದೇ ಡಾಕ್ಯುಮೆಂಟ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವು ಇಲ್ಲಿಂದ ಸಹ ಓಪನ್ ಮಾಡಬಹುದು, ಅಥವಾ ಸರ್ಚ್ ಬಾರ್ ಅಲ್ಲಿ ನಾವು ಯಾವುದೇ ಅಪ್ಲಿಕೇಶನ್ ಅನ್ನ ಸರ್ಚ್ ಮಾಡಬಹುದು. ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ನೋಟ್ ಪ್ಯಾಡ್. ನೀವಿಲ್ಲಿ ನೋಡ್ತಾ ಇರಬಹುದು ನೋಟ್ ಪ್ಯಾಡ್. ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ನೋಟ್ ಪ್ಯಾಡ್ ಈ ರೀತಿಯಾಗಿ ಓಪನ್ ಆಗಿದೆ. ನೋಟ್ ಪ್ಯಾಡ್ ಅನ್ನ ನಾವು ಯಾವಾಗ್ಲೂ ಒಂದು ರಫ್ ವರ್ಕ್ ಬುಕ್ ತರ ಯೂಸ್ ಮಾಡ್ತೀವಿ. ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಎಡಿಟ್ ಮಾಡೋದಕ್ಕೆ ನಾವು ನೋಟ್ ಪ್ಯಾಡ್ ಅನ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ MS ವರ್ಡ್ ಇರಬಹುದು ಅಥವಾ ಎಕ್ಸೆಲ್ ಇರಬಹುದು, ಪವರ್ ಪಾಯಿಂಟ್, ವರ್ಡ್ ಪ್ಯಾಡ್ ಗಳಿಗೆ ಕಂಪೇರ್ ಮಾಡಿದ್ರೆ ನೋಟ್ ಪ್ಯಾಡ್ ಅಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ ಅನ್ನ ತುಂಬಾ ಸುಲಭವಾಗಿ ಎಡಿಟ್ ಮಾಡಬಹುದು. ಅದಕ್ಕೋಸ್ಕರ ನಾವಿಲ್ಲಿ ನೋಟ್ ಪ್ಯಾಡ್ ಅನ್ನ ಎಡಿಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ನೀವಿಲ್ಲಿ ನೋಡ್ತಾ ಇರಬಹುದು ಮಿನಿಮೈಸ್ ಬಟನ್, ಮ್ಯಾಕ್ಸಿಮೈಸ್ ಬಟನ್, ನಂತರ ಕ್ಲೋಸ್ ಬಟನ್. ನಾನಿಲ್ಲಿ ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀನಿ. ನಾನೀಗ MS ವರ್ಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. MS ವರ್ಡ್, ಬ್ಲಾಂಕ್ ಡಾಕ್ಯುಮೆಂಟ್, ಮ್ಯಾಕ್ಸಿಮೈಸ್. ಈಗ ನಾವು ನೋಡೋಣ ನೋಟ್ ಪ್ಯಾಡ್ ಅನ್ನ ನಾವು ಏನಕ್ಕೋಸ್ಕರ ಡಾಕ್ಯುಮೆಂಟ್ ಅನ್ನ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಮತ್ತು MS ವರ್ಡ್ ಅನ್ನ ನಾವು ಯಾಕೆ ಯೂಸ್ ಮಾಡೋದಿಲ್ಲ ಅಂತ ಮೊದಲು ನಾವು ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಈ ಪ್ಯಾರಾ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ C ಕಾಪಿ. MS ವರ್ಡ್ ಅನ್ನ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ V ಫಾರ್ ಪೇಸ್ಟ್. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಕಾಪಿ ಪೇಸ್ಟ್ ಮಾಡಿದಂತಹ ಇನ್ಫಾರ್ಮೇಶನ್ ಯಾವ ರೀತಿಯಾಗಿ ಬಂದಿದೆ ಅಂತ. ನಾವು ಯಾವಾಗ್ಲೂ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ನಮ್ಗೆ ಬೇಕು ಅಂದಾಗ ನಾವು ಗೂಗಲ್ ಇಂದ ಸರ್ಚ್ ಮಾಡಿ ತಗೊಂಡಾಗ MS ವರ್ಡ್ ಅಲ್ಲಿ ನಾವು ಈ ರೀತಿ ಕಾಪಿ ಪೇಸ್ಟ್ ಅನ್ನ ಮಾಡಿದ್ರೆ ನಮಗೆ ಎಡಿಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು ಕೆಲವೊಂದು ಲಿಂಕ್ ಗಳೆಲ್ಲ ನಮ್ಗೆ ಇಲ್ಲಿ ಬರುತ್ತೆ. ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಿ ನಾವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಗೂಗಲ್ ಕ್ರೋಮ್ ಮತ್ತೆ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ನೀವಿಲ್ಲಿ ನೋಡಬಹುದು ಎಂಡ್ ನೋಟ್ ಇರಬಹುದು ಅಥವಾ ಫುಟ್ ನೋಟ್ ಇರಬಹುದು, ಬ್ಲೂ ಕಲರ್ ಟೆಕ್ಸ್ಟ್ ಇರಬಹುದು, ಯಾವುದೇ ಲಿಂಕ್ ಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಮಗೆ ಎಡಿಟ್ ಮಾಡೋದಕ್ಕೆ MS ವರ್ಡ್ ಅಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಇರಬಹುದು ಅಥವಾ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಕಾಪಿ ಪೇಸ್ಟ್ ಮಾಡಿದಾಗ ಆ ಇನ್ಫಾರ್ಮೇಶನ್ ಅನ್ನ ನಾವು ಎಡಿಟ್ ಮಾಡೋದಕ್ಕೆ ನೋಟ್ ಪ್ಯಾಡ್ ಅನ್ನ ಯೂಸ್ ಮಾಡ್ತೀವಿ. ನೋಟ್ ಪ್ಯಾಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ V ಫಾರ್ ಪೇಸ್ಟ್. ನೀವಿಲ್ಲಿ ನೋಡ್ತಾ ಇರಬಹುದು ಅದೇ ಇನ್ಫಾರ್ಮೇಶನ್ ಅನ್ನ ನಾವು ನೋಟ್ ಪ್ಯಾಡ್ ಅಲ್ಲಿ ಪೇಸ್ಟ್ ಮಾಡಿದಾಗ ಇಲ್ಲಿ ಯಾವುದೇ ಲಿಂಕ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಇರುವಂತಹ ಎಂಡ್ ನೋಟ್ ಮತ್ತು ಫುಟ್ ನೋಟ್ ಗಳನ್ನ ನಾವು ತುಂಬಾ ಸುಲಭವಾಗಿ ಡಿಲೀಟ್ ಮಾಡಬಹುದು. ನಂತರ ನಾವು ಈ ಇನ್ಫಾರ್ಮೇಶನ್ ಅನ್ನ ಕಾಪಿ ಮಾಡಿ MS ವರ್ಡ್ ಗೆ ಪೇಸ್ಟ್ ಮಾಡಬಹುದು. ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಕಂಟ್ರೋಲ್ C ಫಾರ್ ಕಾಪಿ, ಓಪನ್ MS ವರ್ಡ್, ಕಂಟ್ರೋಲ್ V ಪೇಸ್ಟ್. ನೀವಿಲ್ಲಿ ನೋಡ್ತಾ ಇರಬಹುದು ನಾವು MS ವರ್ಡ್ ಗೆ ಕಾಪಿ ಪೇಸ್ಟ್ ಮಾಡಿದಂತಹ ಇನ್ಫಾರ್ಮೇಶನ್ ಯಾವ ರೀತಿಯಾಗಿ ಬಂದಿದೆ. ನಂತರ ನಾವು ನೋಟ್ ಪ್ಯಾಡ್ ಇಂದ ಕಾಪಿ ಪೇಸ್ಟ್ ಮಾಡಿದಂತಹ ಇನ್ಫಾರ್ಮೇಶನ್ ಯಾವ ರೀತಿಯಾಗಿ ಇದೆ ಅಂತ. ಈ ರೀತಿಯಾಗಿ ನಾವು ನೋಟ್ ಪ್ಯಾಡ್ ಅಲ್ಲಿ ತುಂಬಾ ಸುಲಭವಾಗಿ ಯಾವುದೇ ಇನ್ಫಾರ್ಮೇಶನ್ ಅನ್ನ ಎಡಿಟ್ ಮಾಡಬಹುದು. ಅದಕ್ಕೋಸ್ಕರ ನಾವು ನೋಟ್ ಪ್ಯಾಡ್ ಅನ್ನ ಯೂಸ್ ಮಾಡ್ತೀವಿ. ನಂತರ ನಾವಿಲ್ಲಿ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಯಾವ ಇನ್ಫಾರ್ಮೇಶನ್ ಬೇಕು ಅಥವಾ ಎಷ್ಟು ಇನ್ಫಾರ್ಮೇಶನ್ ನಮ್ಗಿಲ್ಲಿ ಬೇಕೋ ನಾವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಯಾವುದೇ ಪ್ಯಾರಾ ನಾವಿಲ್ಲಿ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವು ಈ ರೀತಿಯಾಗಿ ಪ್ಯಾರಾ ಸಹ ಕ್ರಿಯೇಟ್ ಮಾಡಬಹುದು. ನಂತರ ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ನೋಟ್ ಪ್ಯಾಡ್ ಅಲ್ಲಿ ಟೈಪ್ ಮಾಡಿದ ನಂತರ ನಾವು ಸೇವ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಫೈಲ್ ಮೆನು, ಎಡಿಟ್, ಫಾರ್ಮ್ಯಾಟ್, ವ್ಯೂ ಮತ್ತು ಹೆಲ್ಪ್ ಮೆನು ನಮ್ಗಿಲ್ಲಿ ಸಿಗುತ್ತೆ. ಫೈಲ್ ಮೆನು ನಾವು ಮಾಡಿರುವಂತಹ ಡಾಕ್ಯುಮೆಂಟ್ ಅನ್ನ ನಾವು ಸೇವ್ ಮಾಡಬೇಕಂದಾಗ ಸೇವ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೇವ್ ಶಾರ್ಟ್ಕಟ್ ಕೀ ಕಂಟ್ರೋಲ್ S. ಇಲ್ಲಿ ಬರುವಂತಹ ಎಲ್ಲಾ ಶಾರ್ಟ್ಕಟ್ ಕೀಗಳು MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್,
ಈ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ಗಳಲ್ಲಿ ಸೇಮ್ ಶಾರ್ಟ್ಕಟ್ ಕೀಸ್ ಬರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಕಂಟ್ರೋಲ್ ಎಸ್ ಫಾರ್ ಸೇವ್. ಫೈಲ್ ನೇಮ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಡೆಸ್ಟಿನೇಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸೇವ್. ಈಗ ನಮ್ಮ ಡಾಕ್ಯುಮೆಂಟ್ ಸೇವ್ ಆಗಿದೆ. ನಂತರ ಫೈಲ್ ಮೆನು. ನೆಕ್ಸ್ಟ್ ಆಪ್ಷನ್ ನಮಗಿಲ್ಲಿ ಸಿಗುತ್ತೆ ನ್ಯೂ ಡಾಕ್ಯುಮೆಂಟ್. ಓಪನ್ ನ್ಯೂ ಡಾಕ್ಯುಮೆಂಟ್. ಬೇರೆ ನೋಟ್ ಪ್ಯಾಡ್ ಫೈಲ್ ಅನ್ನ ನಾವಿಲ್ಲಿ ಓಪನ್ ಮಾಡಬೇಕಂದಾಗ ಕಂಟ್ರೋಲ್ ಎನ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. MS ವರ್ಡ್ ಎಕ್ಸೆಲ್ ಅಲ್ಲೂ ಸಹ ಇದೇ ಶಾರ್ಟ್ ಕಟ್ ಕೀ ಯೂಸ್ ಆಗುತ್ತೆ. ನ್ಯೂ ಫೈಲ್, ಕಂಟ್ರೋಲ್ ಎನ್ ಫಾರ್ ನ್ಯೂ ಫೈಲ್. ನಾವಿಲ್ಲಿ ಕಂಟ್ರೋಲ್ ಎನ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಎನ್ ಫಾರ್ ನ್ಯೂ ಪೇಜ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಹೊಸ ಫೈಲ್ ನಮಗಿಲ್ಲಿ ಓಪನ್ ಆಗಿದೆ. ನಂತರ ಫೈಲ್ ಮೆನು, ನ್ಯೂ ವಿಂಡೋ ಅಂದ್ರೆ ಮತ್ತೊಂದು ಹೊಸ ನೋಟ್ ಪ್ಯಾಡ್ ಫೈಲ್ ಓಪನ್ ಆಗುತ್ತೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಕ್ಲೋಸ್. ನಂತರ ಫೈಲ್ ಮೆನು, ಓಪನ್. ನಾವು ಸೇವ್ ಮಾಡಿರುವಂತಹ ನೋಟ್ ಪ್ಯಾಡ್ ಫೈಲ್ಗಳನ್ನ ನಾವಿಲ್ಲಿ ಓಪನ್ ಮಾಡಬಹುದು. ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ನಾವು ಶಾರ್ಟ್ಕಟ್ ಕೀಯನ್ನ ಯೂಸ್ ಮಾಡಬಹುದು. ಕಂಟ್ರೋಲ್ ಓಪನ್ ಫೈಲ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಫೈಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ನೋಟ್ ಪ್ಯಾಡ್ ಫೈಲ್. ನಂತರ ಓಪನ್. ನೀವು ಇಲ್ಲಿ ನೋಡ್ತಾ ಇರಬಹುದು ನಾವು ಸೇವ್ ಮಾಡಿದಂತಹ ಫೈಲ್ ಇಲ್ಲಿ ಓಪನ್ ಆಗಿದೆ. ನಂತರ ಫೈಲ್ ಮೆನು, ಸೇವ್ ಆಸ್. ಸೇವ್ ಮತ್ತು ಸೇವ್ ಆಸ್ ಆಪ್ಷನ್ ಅನ್ನ ನಾವು MS ವರ್ಡ್ ಇರಬಹುದು, ಎಕ್ಸೆಲ್ ಇರಬಹುದು, ಪವರ್ ಪಾಯಿಂಟ್ ಇರಬಹುದು, ನಾವಲ್ಲಿ ನೋಡ್ತೀವಿ. ಸೇವ್ ಆಪ್ಷನ್ ಅನ್ನ ನಾವು ಸೇವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ. ಸೇವ್ ಆಸ್ ಆಪ್ಷನ್ ಅನ್ನ ಒಂದೇ ಡಾಕ್ಯುಮೆಂಟ್ ಅನ್ನ ಬೇರೆ ಹೆಸರಿಂದ ನಾವು ಸೇವ್ ಮಾಡಬೇಕಂದಾಗ ಯೂಸ್ ಮಾಡ್ತೀವಿ. ಮತ್ತೆ ಇನ್ನೊಂದು ಮೈನ್ ಪಾಯಿಂಟ್ ನಾವಿಲ್ಲಿ ಹೇಳ್ಬೇಕಂದ್ರೆ, ನಾನು MS ವರ್ಡ್ ಅಲ್ಲಿ ಮತ್ತು ಎಕ್ಸೆಲ್ ಅಲ್ಲಿ ಹೇಳಿದ್ದೀನಿ. MS ಆಫೀಸ್ ಓಲ್ಡ್ ವರ್ಷನ್ ಇರಬಹುದು ಅಥವಾ ನ್ಯೂ ವರ್ಷನ್ ಇರಬಹುದು. ನಾವು ಯೂಸ್ ಮಾಡ್ತಿರುವಂತಹ ವರ್ಷನ್ ಆಫೀಸ್ 7 ಇದ್ದಾಗ ಆಫೀಸ್ 19 ಅಲ್ಲಿ ಸಹ ನಾವು ಮಾಡಿರುವಂತಹ ಡಾಕ್ಯುಮೆಂಟ್ ಓಪನ್ ಆಗಬೇಕು. ಆಗ ನಾವು ಸೇವ್ ಆಸ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಅಥವಾ ನಾವು 2019 ಆಫೀಸ್ ಅಲ್ಲಿ ಮಾಡಿರುವಂತಹ ಯಾವುದೇ ಡಾಕ್ಯುಮೆಂಟ್ ಆಫೀಸ್ 7 ಅಲ್ಲಿ ಓಪನ್ ಆಗ್ಬೇಕಂದಾಗ ನಾವು ಸೇವ್ ಆಸ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಪೇಜ್ ಸೆಟಪ್. ನಾವು ನೋಟ್ ಪ್ಯಾಡ್ ಅಲ್ಲಿ ಪೇಜ್ ಸೆಟಪ್ ಅನ್ನ ಮಾಡೋದಿಲ್ಲ, ಯಾಕಂದ್ರೆ ನಾವು ನೋಟ್ ಪ್ಯಾಡ್ ಇಂದ ಹೆಚ್ಚಿಗೆ ಪ್ರಿಂಟ್ ಅನ್ನ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ನೋಡಬಹುದು ಪೇಜ್ ಸೆಟಪ್. ಪೇಪರ್, ಯಾವ ಪೇಪರ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಪೇಪರ್ A4 ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ಪೋರ್ಟ್ರೇಟ್ ಅಥವಾ ಲ್ಯಾಂಡ್ಸ್ಕೇಪ್ ಪೇಪರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಹೆಡರ್ ಅಂಡ್ ಫೂಟರ್ ಸಹ ನಾವಿಲ್ಲಿ ಬರಿಬಹುದು. ಹೆಡರ್, CSR ಸೆಂಟರ್, ಫೂಟರ್, ಬೆಂಗಳೂರು, ಈ ರೀತಿಯಾಗಿ. ನಂತರ ಓಕೆ. ಈಗ ಪೇಜ್ ಸೆಟಪ್ ಆಗಿದೆ. ಈ ರೀತಿಯಾಗಿ ನಾವು ನೋಟ್ ಪ್ಯಾಡ್ ಅಲ್ಲೂ ಸಹ ಪೇಜ್ ಸೆಟಪ್ ಅನ್ನ ಮಾಡಬಹುದು ಮತ್ತು ಹೆಡರ್ ಅಂಡ್ ಫೂಟರ್ ಸಹ ಸೆಟ್ ಮಾಡಬಹುದು. ನಂತರ ಫೈಲ್ ಮೆನು, ಪ್ರಿಂಟ್. ನಂತರ ಯಾವ ಪ್ರಿಂಟರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೋಟ್ ಪ್ಯಾಡ್ ಅಲ್ಲಿ ಮಾಡಿರುವಂತಹ ಡಾಕ್ಯುಮೆಂಟ್ ಅನ್ನ ನಾವು PDF ಆಗಿ ಸಹ ಸೇವ್ ಮಾಡಬಹುದು. ಪ್ರಿಂಟರ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ನೀವಿಲ್ಲಿ ನೋಡಬಹುದು ಸೆಲೆಕ್ಷನ್ ಅಥವಾ ಕರೆಂಟ್ ಪೇಜಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂಬರ್ ಆಫ್ ಕಾಪೀಸ್, ಎಷ್ಟು ಕಾಪಿ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗಿಲ್ಲಿ ಪ್ರಿಂಟ್ ಬರುತ್ತೆ. ಆದ್ರೆ ನಾವು ನೋಟ್ ಪ್ಯಾಡ್ ಅಲ್ಲಿ ಮಾಡಿರುವಂತಹ ಡಾಕ್ಯುಮೆಂಟ್ ಅನ್ನ ನಾವೀಗ PDF ಅಲ್ಲಿ ಸೇವ್ ಮಾಡ್ಬೇಕಂದ್ರೆ ನೀವಿಲ್ಲಿ ನೋಡಬಹುದು ಅಡಾಬ್ PDF ಇಲ್ಲಿ ಸೆಲೆಕ್ಟ್ ಆಗಿದೆ. ನಂತರ ಪ್ರಿಂಟ್. ನಂತರ PDF ಫೈಲ್ ಇಲ್ಲಿ ಸೇವ್ ಆಗ್ತಾ ಇದೆ. ನಾನಿಲ್ಲಿ ಡೆಸ್ಟಿನೇಷನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಫೈಲ್ ನೇಮ್ ಇಲ್ಲಿ ಬಂದಿದೆ. ನಂತರ ನೀವಿಲ್ಲಿ ನೋಡಬಹುದು ಸೇವ್ ಆಸ್ ಟೈಪ್. ಯಾವ ಟೈಪ್ ಸೇವ್ ಆಗ್ತಾ ಇದೆ, PDF ಫೈಲ್. ನಂತರ ಸೇವ್. ನೀವಿಲ್ಲಿ ನೋಡ್ತಾ ಇರಬಹುದು ಕ್ರಿಯೇಟಿಂಗ್ ಅಡಾಬ್ PDF ಫೈಲ್. PDF ಫೈಲ್ ಅನ್ನ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್. ನಂತರ ಓಕೆ. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಕ್ರಿಯೇಟ್ ಮಾಡಿರುವಂತಹ ಫೈಲ್ PDF ಫೈಲ್ ಅಲ್ಲಿ ಸೇವ್ ಆಗಿದೆ. ಪೇಜ್ ಸೆಟಪ್ ಸಹ ಬಂದಿದೆ, ಹೆಡರ್ ಅಂಡ್ ಫೂಟರ್ ಸಹ ಬಂದಿದೆ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ನೋಟ್ ಪ್ಯಾಡ್ ಅಲ್ಲಿ ಸಹ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡಿ PDF ಗೆ ಸೇವ್ ಮಾಡಬಹುದು. ನಂತರ ನಾವು ಪ್ರಿಂಟ್ ಸಹ ತಗೋಬಹುದು.